ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕೆಲವೊಮ್ಮೆ ಒಂದು ಸಣ್ಣ ಯಂತ್ರದ ಸದ್ದು ಇಡೀ ರಾಜ್ಯದ ಭ್ರಷ್ಟ ವ್ಯವಸ್ಥೆಯಲ್ಲಿ ನಡುಕವನ್ನು ಹುಟ್ಟಿಸುತ್ತೆ. ಇಷ್ಟು ವರ್ಷ ಪಶ್ಚಿಮ ಬಂಗಾಳ ಅಂದ್ರೆ ಅಕ್ರಮ ನುಸುಳುಕೋರರಿಗೆ ರೆಡ್ ಕಾರ್ಪೆಟ್ ಹಾಸುವಂತಹ ರಾಜ್ಯವಾಗಿತ್ತು. ಆದರೆ ಇವತ್ತಿನ ದಿನ ಇಡೀ ಬಂಗಾಳದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಉಲ್ಟಾ ಪಲ್ಟಾ ಆಗಿದೆ. ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಅಧಿಕಾರಕ್ಕೆ ಬಂದ ಮರುಕ್ಷಣವೇ ಅಕ್ಷರಶಃ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ಒಂದು ರಣ ಭಯಂಕರ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹೌದು, ಪಶ್ಚಿಮ ಬಂಗಾಳ ಈಗ ಅಧಿಕೃತವಾಗಿ ಯೋಗಿ ಮಾಡೆಲ್ ಅನ್ನ ಅನುಸರಿಸ್ತಾ ಇದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಿಂದ ಬರೋಬ್ಬರಿ 25 ಸ್ಪೆಷಲ್ ಬುಲ್ಡೋಸರ್ ಗಳನ್ನ ಬಾಡಿಗೆಗೆ ತರಲಾಗಿದೆ. ಆ 24 ಬೃಹತ್ ಹಳದಿ ಬಣ್ಣದ ಬುಲ್ಡೋಸರ್ ಗಳು ಸಾಲು ಸಾಲಾಗಿ ಬಂಗಾಳದ ಗಡಿಯೊಳಗೆ, ವಿಶೇಷವಾಗಿ ಭಾರತದ ಅತಿ ಸೂಕ್ಷ್ಮ ಪ್ರದೇಶವಾದ ಸಿಲಿಗುರಿಗೆ ಘರ್ಜಿಸುತ್ತಾ ಎಂಟ್ರಿ ಕೊಟ್ಟಿವೆ. ಅಷ್ಟಕ್ಕೂ ಬಂಗಾಳದಲ್ಲಿ ಬುಲ್ಡೋಸರ್ ಗಳು ಇರಲಿಲ್ವಾ? ಯೋಗಿ ಅವರ ಉತ್ತರ ಪ್ರದೇಶದಿಂದಲೇ ಆ 24 ಬುಲ್ಡೋಸರ್ ಗಳನ್ನ ಸ್ಪೆಷಲ್ ಆಗಿ ತರಿಸಿದ್ಯಾಕೆ? ಕೇವಲ ಸಿಲಿಗುರಿ ನಗರವನ್ನೇ ಟಾರ್ಗೆಟ್ ಮಾಡಿ ಈ ಮೆಗಾ ಡೆಮೋಲೇಷನ್ ಆಪರೇಷನ್ ಶುರುವಾಗಿದ್ಯಾಕೆ? ಈ ಸಿಲಿಗುರಿಯ ಅಕ್ರಮ ಒತ್ತುವರಿಗೂ ನಮ್ಮ ಶತ್ರು ರಾಷ್ಟ್ರ ಚೀನಾಕ್ಕೂ ಇರುವಂತಹ ಆ ಕರಾಳ ಸಂಬಂಧ ಎಂಥದ್ದು? ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಕಾಲದ ಆ ಕರಾಳ ಡೆಮೋಗ್ರಫಿ ಟ್ರ್ಯಾಪ್ ಅನ್ನ ಸುವೇಂದು ಅಧಿಕಾರಿ ಅವರು ಕೇವಲ 24 ಬುಲ್ಡೋಸರ್ ಗಳ ಮೂಲಕ ಹೇಗೆ ಪುಡಿ ಮಾಡಿದ್ದಾರೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಭಾರತದ ಭದ್ರತೆಯನ್ನು ರಕ್ಷಿಸ್ತಾ ಇರುವಂತಹ ರಕ್ತಹೀನ ಕ್ರಾಂತಿಯ ಪ್ರತಿಯೊಂದು ಗುಟ್ಟನ್ನ ಎಳೆಯಡಿಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಯ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ಮಸೀದಿ, ಅಕ್ರಮ ಮಾದರಸಗಳು, ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡಲಾಗ್ತಾ ಇದೆ. ಅಲ್ಲಿ ಯುಪಿ ಮಾಡೆಲ್ ಅನ್ನ ಅನುಸರಿಸಲಾಗ್ತಾ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಯೋಗಿ ಮಾಡೆಲ್ ಅನುಸರಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಒಂದ್ ವೇಳೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಯಾರು ಸಿಎಂ ಆಗ್ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಉತ್ತರ ಪ್ರದೇಶದಿಂದ ಬಂದಿರುವಂತಹ 24 ಬುಲ್ಡೋಸರ್ ಗಳ ಅಸಲಿ ಟಾರ್ಗೆಟ್ ಕೋಲ್ಕತ್ತಾವಲ್ಲ, ಬದಲಾಗಿ ಸಿಲಿಗುರಿ. ಅಷ್ಟಕ್ಕೂ ಸಿಲಿಗುರಿಯೇ ಯಾಕೆ ಎನ್ನುವಂತಹ ಜಿಯೋ ಪೊಲಿಟಿಕಲ್ ರಹಸ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಿಲಿಗುರಿ ಕಾರಿಡಾರ್ ಅಂತಂದ್ರೆ ಇದನ್ನ ಜಾಗತಿಕ ಭದ್ರತಾ ಭಾಷೆಯಲ್ಲಿ ಚಿಕನ್ ನೆಕ್ ಅಂತ ಕರೆಯಲಾಗುತ್ತೆ. ಇದು ಕೇವಲ 20 ರಿಂದ 22 ಕಿಲೋಮೀಟರ್ ಅಗಲವಿರುವಂತಹ ಒಂದು ಚಿಕ್ಕ ಭೂಪ್ರದೇಶ. ಈ 22 ಕಿಲೋಮೀಟರ್ ಜಾಗವೇ ಇಡೀ ಈಶಾನ್ಯ ಭಾರತವನ್ನ ಅಂದ್ರೆ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಅರುಣಾಚಲ ಪ್ರದೇಶ ಮುಂತಾದ 7 ರಾಜ್ಯಗಳನ್ನ ಭಾರತದೊಂದಿಗೆ ಸಂಪರ್ಕಿಸುವಂತಹ ಏಕೈಕ ಕೊಂಡಿಯಾಗಿದೆ. ಒಂದ್ ವೇಳೆ ಶತ್ರು ರಾಷ್ಟ್ರಗಳು 22 ಕಿಲೋಮೀಟರ್ ಜಾಗವನ್ನ ಕಟ್ ಮಾಡಿದ್ರೆ ಇಡೀ ಈಶಾನ್ಯ ಭಾರತದಿಂದ ಸಂಪರ್ಕವನ್ನೇ ಕಡಿತಗೊಳ್ಳುತ್ತೆ. ಚೀನಾ ದಶಕಗಳಿಂದ ಕಾಯ್ತಾ ಇರುವುದೇ ಈ ಚಿಕನ್ ನೆಕ್ ಅನ್ನ ಬ್ಲಾಕ್ ಮಾಡಲು. ಆದ್ರೆ ಶತ್ರು ರಾಷ್ಟ್ರಗಳಿಗೆ ಇಲ್ಲಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಸೈನ್ಯ ಅಲ್ಲಿ ಅಲರ್ಟ್ ಆಗಿದೆ. ಹೀಗಾಗಿ ಅವರು ಪ್ಲಾನ್ ಬಿ ಮಾಡಿದ್ರು. ಆ ಪ್ಲಾನ್ ಬಿ ಹೆಸರೇ ಅಕ್ರಮ ಒತ್ತುವರಿ. ಚೀನಾ ಮತ್ತು ಐಎಸ್ಐ ಕುಮ್ಮಕ್ಕಿನಿಂದ ಕಳೆದ 15 ವರ್ಷಗಳಲ್ಲಿ ಸಿಲಿಗುರಿಯಲ್ಲಿ ಏನಾಯ್ತು ಗೊತ್ತಾ? ಮಮತಾ ಬ್ಯಾನರ್ಜಿ ಸರ್ಕಾರದ ಕಣ್ಣೆದುರಲ್ಲಿ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ನಿಂದ ಲಕ್ಷಾಂತರ ಅಕ್ರಮ ನುಸುಳುಕೋರರು ಗಡಿ ದಾಟಿ ನೇರವಾಗಿ ಈ ಸಿಲಿಗುರಿ ಕಾರಿಡಾರ್ ಗೆ ಬಂದು ಸೇರ್ಕೊಳ್ತಾ ಇದ್ರು. ಈ ನುಸುಳುಕೋರರು ಬಂದು ಮಾಡಿದ್ದೇನು ಗೊತ್ತಾ? ಸಿಲಿಗುರಿಯ ಸುತ್ತಮುತ್ತ ಇರುವಂತಹ ರೈಲ್ವೆ ಭೂಮಿ, ರಕ್ಷಣಾ ಇಲಾಖೆ ಸೇರಿದಂತಹ ಜಾಗ, ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಖಾಲಿ ಜಾಗ ಮತ್ತು ಅರಣ್ಯ ಭೂಮಿಗಳನ್ನ ರಾತ್ರೋರಾತ್ರಿ ಅತಿಕ್ರಮ ಮಾಡಿ ಅಲ್ಲಿ ದೊಡ್ಡ ಅಕ್ರಮ ಸ್ಲಂ ಗಳನ್ನ ನಿರ್ಮಾಣ ಮಾಡಿದ್ರು. ಯಾಕೆ ಈ ನಿರ್ದಿಷ್ಟ ಜಾಗದಲ್ಲೇ ಅತಿಕ್ರಮ ಮಾಡಿದ್ರು? ಯಾಕಂದ್ರೆ ನಾಳೆ ಏನಾದ್ರೂ ಯುದ್ಧ ಶುರುವಾದ್ರೆ ಭಾರತದ ಸೈನ್ಯದ ಟ್ಯಾಂಕರ್ಗಳು, ಶಸ್ತ್ರಾಸ್ತ್ರಗಳು ಈ ರಸ್ತೆಯ ಮೂಲಕವೇ ಈಶಾನ್ಯ ಭಾರತಕ್ಕೆ ಹೋಗ್ಬೇಕಾಗತ್ತೆ. ಆ ಸಮಯದಲ್ಲಿ ಅಕ್ರಮ ಸ್ಲಂಗಳಲ್ಲಿ ಕುಳಿತಿದ್ದಂತಹ ದೇಶ ವಿರೋಧಿ ಶಕ್ತಿಗಳು ರಸ್ತೆಗಳನ್ನ ಬ್ಲಾಕ್ ಮಾಡಿ ಭಾರತೀಯ ಸೈನ್ಯದ ಮೂವ್ಮೆಂಟ್ ಅನ್ನ ತಡೆಯುವುದು ಮತ್ತು ಅಸಲಿ ಸ್ಲೀಪರ್ ಸೆಲ್ ಪ್ಲಾನ್ ಆಗಿತ್ತು. ಇಷ್ಟು ದಿನ ವೋಟ್ ಬ್ಯಾಂಕ್ ಆಗಿ ಟಿಎಂಸಿ ಸರ್ಕಾರ ಇದನ್ನ ಸಾಕಿ ಬೆಳೆಸಿತ್ತು. ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಸುವೇಂದು ಅಧಿಕಾರಿಯವರಿಗೆ ಆ ಕರಾಳ ಡೆಮೋಗ್ರಫಿ ಬಾಂಬ್ ನ ಅಪಾಯ ಬಹಳ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅವರು ತಕ್ಷಣವೇ ಆಕ್ಷನ್ಗೆ ಇಳಿತಾರೆ. ಆದ್ರೆ ಒಂದು ಅಚ್ಚರಿಯ ನಿರ್ಧಾರ ಏನಂದ್ರೆ, ಅವರು ಈ ಕಾರ್ಯಾಚರಣೆಗೆ ಬಂಗಾಳದ ಲೋಕಲ್ ಜೆಸಿಬಿಗಳನ್ನ ಬಳಸಲಿಲ್ಲ. ಬದಲಾಗಿ ಉತ್ತರ ಪ್ರದೇಶದ ಅಂದ್ರೆ ಯುಪಿಯ 24 ಸ್ಪೆಷಲ್ ಬುಲ್ಡೋಸರ್ ಗಳನ್ನ ಬಳಸಿದ್ದಾರೆ. ಯಾಕೆ ಗೊತ್ತಾ? ಇದು ಕೇವಲ ಮಷಿನ್ ಗಳಲ್ಲ, ಇದೊಂದು ಸೈಕಲಾಜಿಕಲ್ ವಾರ್ಫೇರ್ ಅಂದ್ರೆ ಮಾನಸಿಕ ಯುದ್ಧ. ಉತ್ತರ ಪ್ರದೇಶದ ಬುಲ್ಡೋಸರ್ ಅಂದ್ರೆ ಅದು ಯೋಗಿ ಮಾಡೆಲ್ ನ ಬ್ರ್ಯಾಂಡ್. ಆ ಹಳದಿ ಯಂತ್ರವನ್ನು ನೋಡಿದ ತಕ್ಷಣವೇ ಎಂಥ ದೊಡ್ಡ ಕ್ರಿಮಿನಲ್ ಆಗಿದ್ರು ಕೂಡ, ಲ್ಯಾಂಡ್ ಮಾಫಿಯಾದವರಾದ್ರೂ ಕೂಡ, ನುಸುಳುಕೋರರಾದ್ರೂ ಕೂಡ ಪ್ಯಾಂಟ್ ಒದ್ದೆ ಮಾಡ್ಕೊಳ್ತಾನೆ. ಯಾಕಂದ್ರೆ ಇದು ಮಾಮೂಲಿ ಸರ್ಕಾರವಲ್ಲ, ಇದು ಹೊಡೆದುರುಳಿಸುವಂತಹ ಸರ್ಕಾರ ಎನ್ನುವುದು ಆ ನುಸುಳುಕೋರರ ಮೆದುಳಿಗೆ ನಾಟುವಂತೆ ಮಾಡಲು ಸುವೇಂದು ಅಧಿಕಾರಿಯವರು ಯುಪಿ ಬುಲ್ಡೋಸರ್ ಗಳನ್ನ ಬಂಗಾಳಕ್ಕೆ ತರಿಸಿದ್ದಾರೆ. ಈ 24 ಬುಲ್ಡೋಸರ್ ಗಳು ಕೇವಲ ಇಟ್ಟಿಗೆಗಳನ್ನ ಹೊಡೆಯುವುದಿಲ್ಲ, ಅವು ದಶಕಗಳ ಕಾಲ ಬಂಗಾಳವನ್ನ ಹಿಂಡಿ ಹಿಪ್ಪೆ ಮಾಡಿದ ಆ ಅಹಂಕಾರದ ಕೋಟೆಯನ್ನ ಒಡೆಯಲಿವೆ. ಇನ್ನು ಸ್ನೇಹಿತರೆ, 24 ಬುಲ್ಡೋಸರ್ ಗಳು ಸಿಲಿಗುರಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಕಾರ್ಯಾಚರಣೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂದ್ರೆ ಹಾಲಿವುಡ್ ಸಿನಿಮಾಗಳು ಕೂಡ ನಾಚಬೇಕು. ಮೊದಲು ಇಲ್ಲಿ ಸಿಲಿಗುರಿ ಕಾರಿಡಾರ್ ಅನ್ನ ಡ್ರೋನ್ ನ ಮೂಲಕ 3D ಮ್ಯಾಪಿಂಗ್ ಮಾಡಲಾಗಿದೆ. ಯಾವ ಜಾಗದಲ್ಲಿ ರೈಲ್ವೆ ಜಾಗ ಒತ್ತುವರಿಯಾಗಿದೆ ಅಂತ, ಯಾವ ಜಾಗದಲ್ಲಿ ರೈಲ್ವೆ ಜಾಗ ಒತ್ತುವರಿಯಾಗಿದೆ, ಎಲ್ಲಿ ಅಕ್ರಮ ಮಸೀದಿಗಳು ತಲೆ ಎತ್ತಿವೆ, ಎಲ್ಲಿ ಸ್ಲಂಗಳಿವೆ ಎನ್ನುವುದು ಇಂಚಿಂಚಾಗಿ ಸ್ಕ್ಯಾನ್ ಮಾಡಲಾಗಿದೆ. ಪ್ರತಿಯೊಂದು ಅಕ್ರಮ ಕಟ್ಟಡದ ಮೇಲೂ ಕೂಡ ರಾತ್ರೋರಾತ್ರಿ ರೆಡ್ ಮಾರ್ಕ್ ಅನ್ನ ಹಾಕಲಾಗಿದೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸುವೇಂದು
ಅಧಿಕಾರಿ ಅವರು ಕಟ್ಟುನಿಟ್ಟಿನ ಮತ್ತು ಅತ್ಯಂತ ಖಡಕ್ಕಾದ ಆದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಈ ರೆಡ್ ಮಾರ್ಕ್ ಇರುವಂತಹ ಪ್ರತಿಯೊಂದು ಬಿಲ್ಡಿಂಗ್ ಅನ್ನ ಧೂಳಿಪಟ ಮಾಡಿ ಅಂತ ಒಂದ್ ವೇಳೆ ಯಾರಾದ್ರೂ ರಾಜಕಾರಣಿ ಅಡ್ಡಿಪಡಿಸಲು ಬಂದ್ರೆ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಎನ್ನುವಂತಹ ಫ್ರೀ ಅಂಡ್ ಆದೇಶವನ್ನ ರವಾನಿಸಿದ್ದಾರೆ. ಇನ್ನು ಸಿಲಿಗುರಿಯಲ್ಲಿ ಹಳದಿ ಬುಲ್ಡೋಸರ್ ಗಳು ಕಟ್ಟಡಗಳನ್ನ ಕೆಡುತ್ತಾ ಇದ್ದಂತೆ ಇದರ ಶಬ್ದ ನೇರವಾಗಿ ಕೇಳಿಸ್ತಾ ಇರೋದು ಬೀಜಿಂಗ್ ಮತ್ತು ಇಸ್ಲಾಮಾಬಾದ್ಗೆ. ಚೀನಾದ ಗೂಢಚಾರರು, ಪಾಕಿಸ್ತಾನದ ಐಎಸ್ಐ ಏಜೆಂಟ್ಗಳು ವರ್ಷಾನುಗಟ್ಟಲೆ ದುಡ್ಡು ಸುರಿದು ಈ ಸಿಲಿಗುರಿ ಕಾರಿಡಾರ್ ನಲ್ಲಿ ಅಕ್ರಮವಾಗಿ ಬೆಳೆಸಿದಂತಹ ಸ್ಲೀಪರ್ ಸೆಲ್ ನೆಟ್ವರ್ಕ್ ಈಗ ಒಂದೇ ಒಂದು ಏಟಿಗೆ ಕಂಪ್ಲೀಟ್ ಆಗಿ ಮಟಾಶ್ ಆಗಿದೆ. ಭಾರತ ಸೈನ್ಯದ ಓಡಾಟಕ್ಕೆ ಅಡ್ಡಿಯಾಗಿದ್ದ ಆ ಅಕ್ರಮ ಸ್ಲಂಗಳು ಕ್ಲಿಯರ್ ಆಗಿವೆ. ಇದೇ ಕಾರಣಕ್ಕೆ ಇಡೀ ದೇಶದ ರಾಷ್ಟ್ರೀಯ ಭದ್ರತಾ ತಜ್ಞರು ಸುವೇಂದು ಅಧಿಕಾರಿಯವರ ಈ ನಿರ್ಧಾರವನ್ನ ಮಾಸ್ಟರ್ ಸ್ಟ್ರೋಕ್ ಆಫ್ ದಿ ಡೆಕೇಡ್ ಅಂತ ಕರೆದಿದ್ದಾರೆ. ಇದು ಕೇವಲ ಬಂಗಾಳದ ಆಂತರಿಕ ವಿಚಾರವಲ್ಲ, ಇದು ಭಾರತ ಗಡಿಯನ್ನ ಮತ್ತು ಅಖಂಡತೆಯನ್ನು ಉಳಿಸುವ ಭಾರಿ ದೊಡ್ಡ ಡಿಫೆನ್ಸ್ ಆಪರೇಷನ್ ಆಗಿದೆ. ಇನ್ನು ಈ ಬುಲ್ಡೋಸರ್ ಆಪರೇಷನ್ ಇಂದಾಗಿ ಕೇವಲ ನುಸುಳುಕೋರರಿಗಷ್ಟೇ ಅಲ್ಲ, ಇಂದಿನ ಟಿಎಂಸಿ ಸರ್ಕಾರದ ಲ್ಯಾಂಡ್ ಮಾಫಿಯಾಗಳಿಗೂ ಕೂಡ ಭಾರಿ ದೊಡ್ಡ ಪೆಟ್ಟು ಬೀಳುತ್ತೆ. ಸಿಲಿಗುರಿಯಂತಹ ಕಮರ್ಷಿಯಲ್ ಹಬ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಪ್ರೈಮ್ ಪ್ರಾಪರ್ಟಿಗಳನ್ನ ಟಿಎಂಸಿಯ ಸ್ಥಳೀಯ ಗೂಂಡಾಗಳು ಮತ್ತು ರಾಜಕಾರಣಿಗಳು ಕಬ್ಜಾ ಮಾಡ್ಕೊಂಡಿದ್ರು. ಅಲ್ಲಿ ಅಕ್ರಮ ಮಾರ್ಕೆಟ್ ಗಳನ್ನ ಕಟ್ಟಿ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಹಫ್ತಾ ವಸೂಲಿ ಮಾಡ್ತಾ ಇದ್ರು. ಆದ್ರೆ ಈಗ ಈ 24 ಬುಲ್ಡೋಸರ್ ಗಳು ಆ ಅಕ್ರಮ ಮಾರ್ಕೆಟ್ ಗಳಿಗೂ ನುಗ್ಗಿ ಎಲ್ಲವನ್ನ ಸಮತಟ್ಟು ಮಾಡಿವೆ. ವಶಪಡಿಸಿಕೊಂಡ ನೂರಾರು ಕೋಟಿಯ ಜಾಗವನ್ನ ಮರಳಿ ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ಬಂಗಾಳದ ಜನತೆ ಇದೇ ಮೊದಲ ಬಾರಿಗೆ ಲ್ಯಾಂಡ್ ಮಾಫಿಯಾದವರು ಪೊಲೀಸರ ಮುಂದೆ ಕೈ ಮುಗಿದುಕೊಂಡು ಓಡಾಡುತ್ತಿರುವ ದೃಶ್ಯಗಳು ಕಣ್ಣಾರೆ ನೋಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ದಶಕಗಳಿಂದ ಒಂದು ಪೆಡಂಬೂಟ ಆಳ್ತಾ ಇತ್ತು. ಅದರ ಹೆಸರೇ ಸಿಂಡಿಕೇಟ್. ಯಾರು ಮನೆ ಕಟ್ಟಬೇಕಾದ್ರೂ ಕೂಡ, ಫ್ಯಾಕ್ಟರಿ ಕಟ್ಟಬೇಕಾದ್ರೂ ಕೂಡ ಈ ಸಿಂಡಿಕೇಟ್ ಗೂಂಡಾಗಳಿಗೆ ಕಮಿಷನ್ ಕೊಡಬೇಕಾಗಿತ್ತು. ಅವರು ಹೇಳಿದ ಕಳಪೆ ಸಿಮೆಂಟು, ಇಟ್ಟಿಗೆಗಳನ್ನೇ ಖರೀದಿ ಮಾಡಬೇಕಾಗಿತ್ತು. ಸುವೇಂದು ಅಧಿಕಾರಿಯವರು ಯೋಗಿ ಮಾಡೆಲ್ ಮೂಲಕ ಡೈರೆಕ್ಟ್ ಆಗಿ ಈ ಸಿಂಡಿಕೇಟ್ ರಾಜ್ನ ಬೆನ್ನೆಲುಬನ್ನೇ ಮುರಿದಿದ್ದಾರೆ. ಅಕ್ರಮವಾಗಿ ಕಟ್ಟಿದ ಸಿಂಡಿಕೇಟ್ ಆಫೀಸ್ ಗಳ ಮೇಲೂ ಕೂಡ ಬುಲ್ಡೋಸರ್ ಹತ್ತಿಸಲಾಗಿದೆ. ಇದು ಬಂಗಾಳದ ಉದ್ಯಮಿಗಳಿಗೆ, ರಿಯಲ್ ಎಸ್ಟೇಟ್ ಡೆವಲಪರ್ ಗಳಿಗೆ ಮತ್ತು ಜನಸಾಮಾನ್ಯರಿಗೆ ಸಿಕ್ಕ ಅತಿದೊಡ್ಡ ಸ್ವಾತಂತ್ರ್ಯವಾಗಿದೆ. ಬುಲ್ಡೋಸರ್ ಕಾರ್ಯಾಚರಣೆ ಮುಗಿದ ಮೇಲೆ ಈ ಜಾಗವನ್ನ ಏನ್ ಮಾಡ್ತಾರೆ ಎನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಸುವೇಂದು ಸರ್ಕಾರ ಇಲ್ಲಿ ಒಂದು ಅದ್ಭುತವಾದ ಆರ್ಥಿಕ ಮಿಷನ್ ಅನ್ನ ಇಟ್ಕೊಂಡಿದೆ. ತೆರವುಗೊಳಿಸಿದ ಸಾವಿರಾರು ಎಕರೆ ಜಾಗದಲ್ಲಿ ಸಿಲಿಗುರಿಯನ್ನ ಭಾರತದ ಅತಿದೊಡ್ಡ ಲಾಜಿಸ್ಟಿಕ್ ಹಬ್ ಮತ್ತು ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಆಗಿ ಡೆವಲಪ್ ಮಾಡಲು ಮೆಗಾ ಪ್ಲಾನ್ ರೂಪಿಸಲಾಗಿದೆ. ಅಕ್ರಮ ಸ್ಲಂಗಳಿದ್ದಂತಹ ಜಾಗದಲ್ಲಿ ಬೃಹತ್ ಗೋದಾಮುಗಳು, ಐಟಿ ಪಾರ್ಕ್ಗಳು ಮತ್ತು ಹೆದ್ದಾರಿಗಳು ನಿರ್ಮಾಣವಾಗಲಿದೆ. ಇದರಿಂದ ಲಕ್ಷಾಂತರ ಸ್ಥಳೀಯ ಯುವಕರಿಗೆ ಉದ್ಯೋಗ ಸಿಗಲಿದೆ. ಅಂದ್ರೆ ಕೇವಲ ಭದ್ರತೆಯಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಬಂಗಾಳವನ್ನ ಮೇಲೆತ್ತುವ ಡಬಲ್ ಎಂಜಿನ್ ಕೆಲಸ ಇಲ್ಲಿ ನಡೆಯುತ್ತೆ. ಈ ಬುಲ್ಡೋಸರ್ ಆಕ್ಷನ್ ಶುರುವಾದ ತಕ್ಷಣ ಕೆಲವರು ಇದನ್ನ ತಡೆಯಲು ಕೋರ್ಟ್ ಮೆಟ್ಟಿಲೇರಲು ಮುಂದಾದ್ರು. ಅದು ಅಮಾನವೀಯ, ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬೊಬ್ಬೆ ಹೊಡೆದಿದ್ರು. ಆದ್ರೆ ಸುವೇಂದು ಅಧಿಕಾರಿಯವರ ಸರ್ಕಾರ ಪಕ್ಕಾ ಹೋಮ್ ವರ್ಕ್ ಅನ್ನ ಮಾಡಿ ಫೀಲ್ಡ್ ಗೆ ಇಳಿದಿದೆ. ಪ್ರತಿಯೊಂದು ಡೆಮೊಲೇಷನ್ ಗೂ ಮುನ್ನ ಸುಪ್ರೀಂ ಕೋರ್ಟ್ ನಿಯಮದಂತೆ ಪಕ್ಕಾ ಲೀಗಲ್ ನೋಟಿಸ್ ಕೊಡಲಾಗಿದೆ. ರೈಲ್ವೆ ಆಕ್ಟ್, ಪಬ್ಲಿಕ್ ಲ್ಯಾಂಡ್ ಆಕ್ಟ್ ಅಡಿಯಲ್ಲಿ ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡಿಕೊಂಡೇ ಈ ಆಪರೇಷನ್ ಮಾಡಲಾಗ್ತಾ ಇದೆ. ಹೀಗಾಗಿ ಕೋರ್ಟ್ ಗೆ ಹೋದ ವಿರೋಧಿಗಳಿಗೆ ಅಲ್ಲಿ ಯಾವುದೇ ಸ್ಟೇ ಆರ್ಡರ್ ಸಿಗದೆ ಭಾರಿ ಮುಖಭಂಗವಾಗಿದೆ. ಇನ್ನು ಸ್ನೇಹಿತರೆ, ನೀವು ನೆನಪಿಟ್ಕೊಳ್ಬೇಕಾದಂತಹ ಅತಿ ಮುಖ್ಯ ವಿಚಾರ ಅಂದ್ರೆ 24 ಬುಲ್ಡೋಸರ್ ಗಳ ಈ ಸಿಲಿಗುರಿ ಆಪರೇಷನ್ ಕೇವಲ ಒಂದು ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ಇನ್ನು ಕೂಡ ಮುಂದಿದೆ. ಸುವೇಂದು ಅಧಿಕಾರಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕೇವಲ ಆರಂಭ. ಸಿಲಿಗುರಿ ಕ್ಲೀನ್ ಆದ ನಂತರ ಈ ಬುಲ್ಡೋಸರ್ ನೇರವಾಗಿ ಕೋಲ್ಕತ್ತಾ, ಹೌರಾ ಮತ್ತು ಮಾಲ್ಡಾ, ಮುರ್ಷಿದಾಬಾದ್ ನಂತಹ ಗಡಿ ಜಿಲ್ಲೆಗಳ ಕಡೆಗೆ ಮುಖ ಮಾಡಲಿವೆ. ಬಂಗಾಳದ ಒಂದೇ ಒಂದು ಇಂಚು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕುಳಿತಿದ್ರು ಕೂಡ ಅವರನ್ನ ಬದ್ದು ಹೊರ ಹಾಕ್ತೀವಿ ಎನ್ನುವ ಖಡಕ್ ಆದಂತಹ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇಡೀ ಬಂಗಾಳವನ್ನ ನುಸುಳುಕೋರರ ಮುಕ್ತ ರಾಜ್ಯವನ್ನಾಗಿ ಮಾಡುವ ಭಾರಿ ದೊಡ್ಡ ಯಜ್ಞ ಈಗ ಶುರುವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಷ್ಟ್ರೀಯ ಭದ್ರತೆ ಎನ್ನುವುದು ಕೇವಲ ಗಡಿಯಲ್ಲಿ ಸೈನಿಕರು ನಿಂತರೆ ಮಾತ್ರ ಸಾಧ್ಯವಿಲ್ಲ. ದೇಶದ ಒಳಗೆ ಸೇರ್ಕೊಂಡು ನಮ್ಮದೇ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡು ನಮ್ಮದೇ ದೇಶದ ವಿರುದ್ಧ ಸಂಚು ರೂಪಿಸುವ ಈ ಆಂತರಿಕ ಶತ್ರುಗಳನ್ನ ಮಟ್ಟ ಹಾಕುವುದು ಅದಕ್ಕಿಂತ ಮುಖ್ಯ. ಸುವೇಂದು ಅಧಿಕಾರಿಯವರು ಯುಪಿಯಿಂದ 24 ಬುಲ್ಡೋಸರ್ ಗಳನ್ನ ತರಿಸಿ ಸಿಲಿಗುರಿ ಕಾರಿಡಾರ್ ಅನ್ನ ಕ್ಲೀನ್ ಮಾಡ್ತಾ ಇರುವುದು ಭಾರತದ ಭದ್ರತಾ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಆಪರೇಷನ್ ಆಗಿದೆ. ಇದು ಶತ್ರು ರಾಷ್ಟ್ರಗಳಿಗೆ, ಅಕ್ರಮ ವಲಸಿಗರಿಗೆ ಮತ್ತು ಭ್ರಷ್ಟ ಲ್ಯಾಂಡ್ ಮಾಫಿಯಾಗಳಿಗೆ ಸಿಕ್ಕಂತಹ ಅತಿ ದೊಡ್ಡ ಗುದ್ದಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ರಾಷ್ಟ್ರೀಯ ಭದ್ರತೆಗೆ ಕಂಟಕವಾಗಿದ್ದ ಸಿಲಿಗುರಿ ಕಾರಿಡಾರ್ ನ ಅಕ್ರಮ ಒತ್ತುವರಿಯನ್ನ ತೆರವು ಮಾಡಲು ಸುವೇಂದು ಅಧಿಕಾರಿಯವರು ಯುಪಿಯಿಂದ 24 ಬುಲ್ಡೋಸರ್ ಗಳನ್ನ ತರಿಸಿದ ಈ ಮಾಸ್ಟರ್ ಸ್ಟ್ರೋಕ್ 100% ಸರಿ ಅಂತ ನಿಮ್ಗನ್ಸುತ್ತಾ? ಇಷ್ಟು ದಿನ ಟಿಎಂಸಿ ಆಡಳಿತದಲ್ಲಿ ಅಕ್ರಮ ವಲಸಿಗರಿಗೆ ಆಶ್ರಯ ನೀಡಿದಂತಹ ಈ ಸೇಫ್ ಹೌಸ್ ಗಳನ್ನ ಒಡಿಸ್ ಮಾಡಿದ್ದರಿಂದ ಚೀನಾ ಮತ್ತು ಪಾಕಿಸ್ತಾನದ ಷಡ್ಯಂತ್ರಕ್ಕೆ ಭಾರಿ ದೊಡ್ಡ ಮುಖಭಂಗವಾಗಿದೆ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಬಂಗಾಳದ ಯೋಗಿ ಮಾಡೆಲ್ ನಮ್ಮ ಕರ್ನಾಟಕವು ಸೇರಿದಂತೆ ಇಡೀ ದೇಶಾದ್ಯಂತ ಜಾರಿಯಾಗಬೇಕು. ಸರ್ಕಾರಿ ಜಾಗ ನುಂಗಿದವರ ಮೇಲೆ ಬುಲ್ಡೋಸರ್ ಹತ್ತಿಸಬೇಕು ಎನ್ನುವ ಸಾರ್ವಜನಿಕರ ಆಗ್ರಹಕ್ಕೆ ನಿಮ್ಮ ಸಮ್ಮತಿ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ತಪ್ಪದೇ ಚರ್ಚಿಸೋಣ. ಭಾರತ ರಾಷ್ಟ್ರೀಯ ಭದ್ರತೆ ಮತ್ತು ಆಂತರಿಕ ಶಕ್ತಿಯನ್ನ ಪ್ರದರ್ಶಿಸುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಆಡಳಿತಾತ್ಮಕ ಮಾಸ್ಟರ್ ಸ್ಟ್ರೋಕ್, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಭ್ರಷ್ಟರು ನಿದ್ದೆಗೆಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ
ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.